ಪಾವನ ಏ ಧರುಣಿಯ ಮೇಲೆ ಸೂರ್ಯನ ಕಿರಣದಂತವರು ಮೈಬೂಸಬಾನಿ ಸತ್ತೋಳ ಶರಣಾಗಿ ಹೌದು ಮೈಬೂಸಬಾನಿ ಸತ್ತೋಳ ಶರಣಾಗಿ ಹೇ ಅಬುಸಾಲಿ ಶರಣಾರು ಏಕದೃಷ್ಟಿ ನೋರು ಐದು ಹೊತ್ತ ನಮಾಜ ಮಾಡುತ್ತಿದ್ರು ಪ್ರತಿದಿನ ನಮಾಜ ಮಾಡುವವರ ನಿಷ್ಠೆ ಎಂತವರನ್ನ ಅರೆ ಹಾ ದಾನಸೂರ ಮೌಲಾಲಿ ಹೆಸರ ಜಗಕ್ಕ ಬಸವಣ್ಣ ಬಂದು ಹೆಗಲ ಕೊಟ್ಟಿದ್ರನಾಗಕ ಹೇ ಮೈಬೂಸುಬಾನಿ ಶರಣ ಸತ್ತವರಿಗೆ ಎಬ್ಸಿದ ಹೊಟ್ಟೆ ಬಂದ ದ್ವಾಪಾರ ಯೋಗಕ್ಕ ಹೌದು ಮೈಬೂಸುಬಾನಿ ಶರಣ ಸತ್ತವರಿಗೆ ಎಬ್ಸಿದ ಹೊಟ್ಟೆ ಬಂದ ದ್ವಾಪಾರ ಯೋಗಕ್ಕ ಸಂತ ತುಕಾರಾಮನ ಕೀರ್ತನಕ ಶ್ರೀ ಹರಿ ಮೆಚ್ಚಿ ಉತ್ಸಾಹ ತನ ಮಾಡಕ ಏ ಆಗಸ್ಟ ಋಷಿಗಳು ಸಮುದ್ರ ನೀರ ಎಲ್ಲ ಕುಡಿದ್ರು ಕೇವಲ ಮಾಡಿ ಮೂರ ಗೋಟಕ ಆಗಸ್ಟ ಋಷಿಗಳು ಸಮುದ್ರ ನೀರ ಎಲ್ಲ ಕುಡಿದ್ರು ಕೇವಲ ಮಾಡಿ ಮೂರ ಗೋಟಕ ಸಿದ್ದರಾಮ ಜಗದ ಸರ್ವರ ಕೊಳ್ಳಕ್ಕ ಮಲ್ಲಯ್ಯ ಬಲದು ಜಗದಾಗ ಬೇತ್ತ ಬೆಳಕ ಏ ಸತ್ಯಕ್ಕಾಗಿ ಇಮಾಮ್ ಹಸನ್ ಹುಸೇನ್ ಪ್ರಾಣ ಕೊಟ್ಟು ರಣರಂಗದ ಸ್ಥಳಕ್ಕಾಗಿ ಸತ್ಯಕ್ಕಾಗಿ ಇಮಾಮ್ ಹಸನ್ ಹುಸೇನ್ ಪ್ರಾಣ ಕೊಟ್ಟು ರಣರಂಗದ ಸ್ಥಳಕ್ಕಾಗಿ ಅಂದೇವಾಡಿ ಡಾಕ್ಟರ್ ಮಲ್ಲೇಶ ಮೋದಕ ಮಾಡಿ ಇಟ್ಟಿದ ಕವಿಯ ಬಂಗಾರ ಪಾದಕ ಏ ಉಸ್ತಾದ ಗೈವಿದವರ್ವಾದ ಮೇಲೆ ಇನ್ನೊಂದ ಚಿಂತೆ ಅದಕ್ಕಾಗಿ ತುಳಸಿಯನ್ ಪದನ ಏ ಮಾಸ್ತರ ಅಂತ ಕಮಿಟಿ ಹೇಳಿದ್ರು ಕರೆ ನೋಡು ಅದು ಎಲ್ಲಿ ಮಠ ಬರೋದು ಅಲ್ಲಿ ಮಠ ಜಗ್ಗುನು ಹೌದಲ್ಲ ಹೌದಲ್ಲ ಬಂದಲ್ ಮಠ ಜಗ್ಗುಲ್ಲ ಏ ತರುಣ ಬಂದ ಸಭಾದಾಗ ಶರಣ ಮಾಡಿ ಹೇಳತ್ತೇನೆ ಶರಣ ಅಂದವರಿಗೆ ಎಂದೆಂದಿಗೆ ಎಲ್ಲರೇ ಮರಣ ಯಾವೆಲ್ಲರೂ ಆಗಬೇಕ್ರಿ ಶಾಸ್ತ್ರ ಪುರಾಣ ಅಂದ್ರ ನಮ್ಮ ನಿಮ್ಮ ಜನ್ಮ ಆಗುದು ಪಾವನ ಧರುಣಿಯ ಮೇಲೆ ಸೂರ್ಯನ ಕಿರಣದಂತವರು ಮೈಬೂಸಬಾನಿ ಸತ್ತೋಳ ಶರಣಾಗಿ ಹೌದು ಮೈಬೂಸಬಾನಿ ಸತ್ತೋಳ ಶರಣಾಗಿ
ಹೇ ಅಬು ಸ್ವಾಲಿ ಶರಣರು ಏಕದೃಷ್ಟಿ ನೋರು 5 ಹೊತ್ತ ನಮಾಜ ಮಾಡುತ್ತಿದ್ರು ಪ್ರತಿದಿನ ನಮಾಜ ಮಾಡುವವರ ನಿಷ್ಠೆ ಎಂತಾದರನ್ನ ಅವರು ತಿನ್ನವರಲ್ಲ ಮತ್ತೊಬ್ಬರ ಋಣವನ್ನ ಒಂದಾನ ಒಂದು ದಿನ ಅಬು ಸ್ವಾಲಿ ಶರಣ ತಾನು ಹೋಗುವಂಗ ಜಳಕಕ್ಕ ಹೋಗ್ಯಾಳ ಹೌದು ಹೋಗುವಂಗ ಜಳಕಕ್ಕ ಹೋಗ್ಯಾಳ ಜಳಕಕ್ಕ ಹೋಗ್ಯಾರ ನೀರಾಗ ಮುಳುಗ್ಯಾರ 5 ಸಾರೆ ನೀರಾಗ ಮುಳುಗಿ ಎದ್ದಾರ ಆ ನೀರಿನ ಮ್ಯಾಲೆ ಬಂತು ಒಂದ ಸೇಬಿನ ಹಣ್ಣ ಬಂದ ಕೂಡಲೇ ಶರಣರಾಗ ತೆರವಾರ ಕಣ್ಣ ಹಣ್ಣಿಗೆ ನೋಡ್ಯಾರ ಮನಸೋತ ನಿಂತಾರ ತಿನ್ಬೇಕಂತ ಆಯ್ತು ಭಾವನ ಹೌದು ತಿನ್ಬೇಕಂತ ಆಯ್ತು ಭಾವನ ತಿನ್ಬೇಕನ್ನು ಭಾವನವಾಗಿ ಹರಿದು ಹೋಗು ಹಣ್ಣ ಹಿಡಿದು ಯಾವ ವಿಚಾರ ಮಾಡಲಾರ್ದೆ ಅರ್ಧ ತಿಂದಾರು ಹಣ್ಣ ಅರ್ಧ ಹಣ್ಣ ತಿಂದ ಮ್ಯಾಲೆ ಒಮ್ಮೆ ಅರಬಿಗೆ ಬಂದಾನ ನನ್ನ ಜನ್ಮ ವ್ಯರ್ಥ ಆಯ್ತು ಎಂದು ಗಾಬರಿಗೊಂಡಾನ ಯಾವೂರವ ಪುಣ್ಯಾತ್ಮ ಎಲ್ಲಿ ತೋಟ ಮಾಡ್ಯಾನೇನು ಹಣ್ಣ ಆಗುತ್ತಣ ಕಷ್ಟದಿಂದ ದುರ್ದಾನ ಹೌದು ಹಣ್ಣ ಆಗುತ್ತಣ ಕಷ್ಟದಿಂದ ದುರ್ದಾನ ಹೇ ಹಣ್ಣ ಆಗುತ್ತಣ ಅವ ಕಷ್ಟದಿಂದ ದುರ್ಬೇಕ ಅವ ದುರ್ದ ಬರಕ ಆಗಿರಬೇಕು ಇಂಥವ ಹಣ್ಣ ಪಾಪಿ ಮಾಡಲಾರ್ದೆ ತಂದ ತಿಂದವನ ಹಣ್ಣ ಆ ಹಣ್ಣಿಂದಾಗ ಕೊಡ್ಬೇಕಂತ ನಾನು ಋಣ ಆ ಋಣ ಕೊಡಲಾರ್ದೆ ನಾನು ಹಂಗ ಮನೆಗೆ ಹೋದರ ಅಲ್ಲ ಹೆಂಗ ಸ್ವರ್ಗ ಲೋಕ ಕೊಡತಾನ ಹೌದು ಅಲ್ಲ ಹೆಂಗ ಸ್ವರ್ಗ ಲೋಕ ಕೊಡತಾನ ಆಗ ಚಿಂತೆ ಆದಿತ್ತು ಶರಣಗ ಆಗಿತ್ತು ಶರಣಾಗ ತಿಂಗಳ ಗಂಟ್ಲೆ ತಿರುಗತ್ತಿದ್ರು ಹೊದಂಡಿಯ ಮ್ಯಾಗ ಹಿಂಗಳಾದ ಮ್ಯಾಲೆ ಕಿಲಾಡಿ ಎಂಬರಿ ಪತ್ತ ಹತ್ತಿತ್ತು ಶರಣಾಗ ರಾಜ ತೋಟ ತೇಲತ್ತಿತ್ತು ಹೊದಂಡಿಯ ಮ್ಯಾಗ ತೋಟ ನೋಡಿದ ಕೂಡಲೇ ಶರಣ ಹೋಗಿ ನಿಂತಾನು ಮಗಲಾಗ ಕರದಾರು ತೊರವಾಗ ಇದ್ದಾವಾಗ ಹೇ ತೋಟದ ಗೇಟಿಗೆ
ಒಬ್ಬ ಆಳ ಮನುಷ್ಯ ಓಡಿ ಬಂದ ಹೇಳತಾನ, ಯಾರು ಮಾಲಕರಿಲ್ರಿ ರಾಜ ಕುದುರೆ ಮ್ಯಾಲ ಬರ್ತಾನ. ಧರುಣಿಯ ಮೇಲೆ ಸೂರ್ಯನ ಕಿರಣದಂತವರು ಮೈ ಮೋಸ ಬಾಣಿ ಸಾತ್ವ ಶರಣ. ಹೇ ಇಷ್ಟ ಹೇಳು ಗೋಡ್ವನ್ ಹೊರಿ ಕಿಲಾಡಿ ರಾಜಾರು, ಅಪ್ಪ ಕುಂತ ಬಂದಾರ ಕೂದರಿಯ ಮ್ಯಾಲ. ಮುಜರಿ ಹೊಡೆದ ಶರಣ ಹೋಗಿ ನಿಂತ ಅವನ ಎದುರಿಗೆ, ಈ ಎಂತ ಪಾಪಿಷ್ಟ ನೀನು ಭೂಲೋಕದಾಗ. ಆ ಪಾಪಿಷ್ಟ ಅಂದಾಗ ರಾಜ ಗಾಬರಿಗೆ ಬಿದ್ದಿದ್ದಾನು, ಯಾವ ರಾವು ಯಾಕ ಪಾಪಿ ಅಂತಿದೇವ ನನಗ. ಹೌದು, ಯಾವ ರಾವ ಯಾಕ ಪಾಪಿ ಅಂತಿದೇವ ನನಗ. ಏ ಅಂತ ಪಾಪ ತಮ್ಮ ನಾನು ನಿನಗ ಏನ ಮಾಡಿನ ಹೇಳ, ಇನ್ನ ಇದಕ್ಕ ಎಂತ ಪಾಪ ಮಾಡಬೇಕಂದಪ್ಪ ನನಗ. ಎಂತ ಹಣ್ಣಿನ ತೋಟ ಮಾಡಬಾರದು ಹೊಲದಂಡಿ ಮ್ಯಾಲ, ಮಲ್ಲ ನಿನ್ನ ಹಣ್ಣ ಹರ್ಕೊಂಡು ಬರ್ತಿರುತ್ತಾವ ನೀರಾಗ. ನೀರಾಗ ಬರ್ತಿರ ಹಾವಣ್ಣ ಅರುಣ ತಿಂದ ಆಗ್ತಾರ ಮಣ್ಣ, ನಿನ್ನ ಹಣ್ಣ ತಿಂದಾರ ಹೋಗಬೇಕ ನಿನ್ನ ಅರಿಲಾಗ. ಹೌದು, ಹಣ್ಣ ತಿಂದಾರ ಹೋಗಬೇಕಾಗ್ತದ ನಿನ್ನ ಅರಿಲಾಗ. ಇವನ ಮಾತಿನ ಲಕ್ಷಣ ಕಂಡು ರಾಜ ವಿಚಾರ ಮಾಡತಾನ, ಇವನಿಗೆ ಏನಾಗೇದೆಂಬುದು ಅರಿಬೇಕಂತನ ಮನದಾಗ. ಇಲ್ಲಿ ತಮ್ಮ ನಿನಗ ಅಂತದೇನ ಆಗೇದಂದಾಗ, ಮಣ್ಣ ನಿನ್ನ ಹಣ್ಣ ಹರ್ಕೊಂಡು ಬಂದು ಸಿಕ್ಕಿತು ನೀರಾಗ. ಅರ್ಧ ಹಣ್ಣ ತಿಂದಿನಿ ಋಣ ಕೇಳಕ ಬಂದೀನಿ, ಏಸು ವರ್ಷ ದುಡಿಲು ಅರ್ಧ ಹಣ್ಣಿನ ಸಲುವಾಗ. ಹೌದು, ಏಸು ವರ್ಷ ದುಡಿಲು ಅರ್ಧ ಹಣ್ಣಿನ ಸಲುವಾಗ. ಏ ರಾಜ ಅಂದ ಮನುಷ್ಯನ ಒಳಗ ಪುಕ್ಕಟ್ಟಾಳ ತಾನಾಗೆ ಬಂತು, ಇವನಿಗೆ ಒತ್ತೆ ದಿನ ಬಕ್ಕ ಹೇಳಬೇಕ ಬಿಡಬಾರ್ದು ಇವನಿಗೆ. ನನ್ನ ಹಣ್ಣಿನ ರೀನ ಎಂದ ಕೊಡುದು ಆಗುದಿಲ್ಲೋ ನಿನಗ, ಸುಮ್ಮನ ಇನ್ನೊಂದಿಷ್ಟ ಬೇಕಾರ ಕಟ್ಕೊಂಡು ಹೋಗೋ ಪದರಾಗ. ನನ್ನ ಹಣ್ಣಿನ ಶರಣ ನೀ ಕೊಟ್ಟ ಹೋಗಬೇಕಾದ್ರ 12 ವರ್ಷ ದುಡಿಯೋ ನನ್ನ ತೋಟದ ಒಳಗ. ಹೌದು, 12 ವರ್ಷ ದುಡಿಯೋ ನನ್ನ ತೋಟದ ಒಳಗ. ಅರ್ಧ ಹಣ್ಣಿಗಾಗಿ ನೋಡ್ರಿ 12 ವರ್ಷ ಶಿಕ್ಷೆ ಅಂದ್ರ. 12 ವರ್ಷ ಅಂದಾಗ ಹರುಷ ಆತು ಔಷಧಿ ಶರಣರಿಗೆ. ರಾಜ ನಿನಗ ಆಗಿರ್ಬೇಕ 12 ವರ್ಷ ಇದ್ದಂಗ, ನನಗ ಕೇವಲ 12 ತಾಸ ಬೆನ್ನಿಗಿದ್ದಂಗ. ಕಮಲಾಗಿ ಶರಣಾರು ತೋಟದ ಒಳಗ ಕಾಲ ಇಟ್ರ ತ್ವಾಟ ತಿತ್ತು ಒಂದ ಬಂಗಾರದಂಗ.
ಹೌದು ತೋಟ ಹೇಳುತ್ತಿತ್ತು ಒಂದು ಬಂಗಾರದಂಗ ಹೇ ಕಟ್ಟಿದ ಕುದುರೆ ರಾಜರು ದಿಟ್ಟಿಸಿ ನೋಡಿದ್ರು ಒಳಗ ನೋಡ್ರಿ ಆ ಕುದುರೆ ಬಣ್ಣ ಸಹಿತ ಕಾಂತಿದ ಬಂಗಾರದಂಗ ಮಹಿಮ ಪುರುಷ ರಾಜ ಶರಣ ಹಿಂಗ ತಿಳ್ದಾನ ಮನದಾಗ ಇವ ಮಾನವಲ್ಲ ಅಲ್ಲ ಇಳಿದ ಬಂದಾನಿಲ್ಲಿಗ ಅರ್ಧ ಹಣ್ಣಿಗಾಗಿ ನೋಡ್ರಿ 12 ವರ್ಷ ದುಡಿಬೇಕಾದ್ರ ಎಂತ ಶರಣರ ವಿಚಾರ ಮಾಡ್ರಿ ಮನಸ್ಸಿನ ಒಳಗ ಹೌದು ಎಂತ ಶರಣರ ವಿಚಾರ ಮಾಡ್ರಿ ಮನಸ್ಸಿನ ಒಳಗ ತೋಟದಾಗ ನಿಂತಾಗ ಅವಸಾಲ ಬೇಲಿ ಕತ್ತ ತನ್ನ ಮನಸ್ಸಿಗೆ ಬೇಲಿ ಕತ್ತಿದಾನೋ ನಿಂತಾವಾಗ ಮಗನ ಸಿಹಿ ಹತ್ತಿ ಹಣ್ಣ ತಿಂದು ನಿಂತ ನೀರಾಗ ಇನ್ನ ಬೇಕಾದಂಗ ದುಡಿಯೋ 12 ವರ್ಷದ ಒಳಗ ಅರ್ಧ ಹಣ್ಣ ತಿಂದ ಹಣ್ಣಿನ ಗಿಡ ಬೆಳೆಸ್ಬೇಕಂದ ಅವ್ರ ತಿಂದ ಬೀಜ ಇದು ಅವ್ರ ಕಿಸಿದಾಗ ಹೌದು ಅವ್ರ ತಿಂದ ಬೀಜ ಇದು ಅವ್ರ ಕಿಸಿದಾಗ ಏ ಅಲ್ಲ ನೀನೆ ಅಂದಾನ ಗುದ್ಲಿ ಕೈಯ ಹಿಡದಾನ ಅಪ್ಪ ಮಡಿಗಳ ಮಾಡಿದ ಒಂದು ದೃಷ್ಟಿಯಿಂದ ತಾ ತಿಂದ ಬೀಜ ತಾನ ಹಿಡದನ ಕೈಯಾಗ ಆ ಬೀಜ ಹೋದ ಊರಿ ಬಿಟ್ಟ ಎಲ್ಲ ಮಡಿ ಒಳಗ ಬೀಜ ಊರಿ ಶರಣರು ಅನುಮಾನ ಮಾಡಲಿಲ್ಲ ನೀರು ಬಿಟ್ಟರು ನಾಟಿ ಬಂದಾವ ಹಾರು ನೀರಾಗ ಹೌದು ನಾಟಿ ಬಂದಾವ ಹಾರು ನೀರಾಗ ಅದು ಸಾಲ್ಯಾರ ತಿಂದಣ್ಣ 6 ವರ್ಷ ಆಯ್ತರಣ್ಣ ಬೆರ್ಕಿ ರಾಜ ಕುಂತ ಒಂದೇ ಯಾನ ಸ್ಥಾನ ಮನದಾಗ ಇನ್ನ 6 ವರ್ಷ ಕಮ್ಮ ಇತ್ತು ಇವನ ಲೆಕ್ಕಿಗೆ ಇನ್ನ ಹಣ್ಣಿನ ಋಣ ಕೊಟ್ಟ ಹೋಗೋಂಗ್ ಕಾಂತಾನ ಮನೆಗೆ ಹಣ್ಣಿನ ಋಣ ಕೊಟ್ಟ ಇವ ಮನೆಗೆ ಹೋಗ್ತಾನಂತ ಇವಂಗ ಮಗಳ ಕೊಟ್ಟ ಲಗ್ನ ಮಾಡ್ಬೇಕ ಬಿಡಬಾರ್ದು ಇವನಿಗೆ ಹೌದು ಮಗಳ ಕೊಟ್ಟ ಲಗ್ನ ಮಾಡ್ಬೇಕ ಬಿಡಬಾರ್ದು ಇವನಿಗೆ ಒಂದೇ ಅನಿಸ್ಕೊಂಡ ರಾಜ ಕುಂತ ಕುದುರೆ ಮ್ಯಾಲ ಬಂದಿದ ಬಂದ ಕೂಡಲೇ ಸಲಾಮ ಮಾಡಿದ ಅವಸರಿ ಶರಣರಿಗೆ ಸಲಾಮ ಅಂದಾಗ ಜಲ್ಲ ಅಂತ ಶರಣರ ಎದಿ ಒಳಗ ಇವ ಏನೋ ನ್ಯಾಯಿ ಹೊಲ್ಕೊಂಡ ಬಂದನ ಮನೆ ಬಿಟ್ಟ ಬರುವಾಗ ನನಕಿ ಆಗವ ರಾಜ ಯಾವಾಗ ನಮಸ್ಕಾರ ಕೊಟ್ಟಾನಂದ್ರ ಏನೋ ತಿಪ್ಪಲಿಲ್ಲ ನಮಸ್ಕಾರ ಕೊಟ್ಟಿಲ್ಲ ಶರಣರಿಗೆ ಹೌದು ಏನೋ ತಿಪ್ಪಲಿಲ್ಲ ನಮಸ್ಕಾರ ಕೊಟ್ಟಿಲ್ಲ ಶರಣರಿಗೆ ಯಾಕ್ರಿ ರಾಜರ ನನಗ್ಯಾಕ ನಮಸ್ಕಾರ ಅಂದ್ರಿ
ಸಲುವಾಗ ನೀನು ಏಸು ವರ್ಷ ದೂರ ಹಣ್ಣಿನ ಋಣ ಮುಟ್ಟಲ್ಲೋ ನಿನಗ ಒಂದು ಸಣ್ಣ ಮಾತದಿ ಮಾಡೋ ನಾನು ಹೇಳಿದ ಹಂಗ ಹಣ್ಣಿನ ಋಣ ಮುಟ್ಟಬೇಕಾದ್ರೆ ಮಗಳ ಕೊಟ್ಟ ಲಗ್ನ ಮಾಡ್ತಾನ ಋಣ ಮುಟ್ಟದ ಬೇಗ ಬೇಗ ಹೋಗಪ್ಪ ಮನಿಗ ಹೌದು ಋಣ ಮುಟ್ಟದ ಬೇಗ ಬೇಗ ಹೋಗಪ್ಪ ಮನಿಗ ಹೆಣ್ಣ ಅಂದಾಗ ಉಸಲಿಸನ ಕಣ್ಣ ಕೆಂಪಗ ಮಾಡಿದ್ದಾರು ರಾಜ ಅಷ್ಟಮಲ್ಲಾಗಿ ಬಂದ ಸಿಕ್ಕಿಲು ನಿನ್ನ ಕೈಯಾಗ ಅರ್ಧ ಹಣ್ಣ ತಿಂದರಿನ ನಿನಗ ಕೇಳಕ ಬಂದಾಗ 12 ವರ್ಷ ಶಿಕ್ಷೆ ಕೊಟ್ಟಿದ್ದೆಲ್ಲೋ ದುಡಿಲಿಕ್ಕೆ ನನಗ ನಿನ್ನ ಮಗಳ ಕೊಟ್ಟ ಇನ್ನು ನನಗ ಲಗ್ನ ಮಾಡಿ ಒಟ್ಟ ನನಗ ಉಳಿ ಎಂದು ನಿನ್ನ ತೋಟದ ಒಳಗ ಹೌದು ನನಗ ಉಳಿ ಎಂದೆನು ನಿನ್ನ ತೋಟದ ಒಳಗ ನಿನ್ನ ಮಗಳ ನಾಯೇನು ಅಲ್ಲಿ ಹೋಗ ಅಂದ್ರಾಗ ಬೆರ್ಕಿ ರಾಜ ಹೋಗಿ ಕಾಲ ಹಿಡದ ಅಬುಸಲಿ ಶರಣರಗ ಕಾಲ ಹಿಡದ ಕೊಡಲಿ ಅಂತ ಕರಣ ಬಂದೈತಿ ಊರಿಗೆ ಇರಲಿ ಮಾಡ್ಕೋತೀನಿ ರಾಜ ಸ್ವಲ್ಪ ಹೇಳಪ್ಪ ಮ್ಯಾಲ ಮಾಡ್ಕೋತೀನಿ ಅಂದಾಗ ಶಮನ ಕಬಲಾಗಿ ಹೇಳತಾರ ನಿನ್ನ ಮಗಳವನ್ನ ರೂಪ ಹೇಳ ಆದ ಹೆಂಗ ನಿನ್ನ ಮಗಳವನ್ನ ರೂಪ ಹೇಳ ಆದ ಹೆಂಗ ವರ ಕೇಳಿದ ಕೂಲೆ ಹೈರಾಣಿಕೆ ಹಾಕಿ ಬಿಟ್ಟ ಅಲ್ರಿ ಶರಣರಿಗೆ ಹಾಕಿದ ಹೈರಾಣ ನನ್ನ ಮಗಳವನ್ನ ರೂಪ ಏನ ಹೇಳಲೆ ನಿಮಗ ಒಟ್ಟ ಕೈ ಕಾಲಿಲ್ಲ ರೀ ನನ್ನ ಮಗಳೇಗ ಕೈ ಕಲ ಕಿವಿ ಮಗಳಗಿಲ್ಲ ಕಣ್ಣ ಅಂತೂ ಕಾಣೋದಿಲ್ಲ ನನ್ನ ಮಗಳ ಅಂದ್ರ ಒಂದ ಗುಡಗಲ್ಲಿದ್ದಂಗ ಹೌದು ನನ್ನ ಮಗಳ ಅಂದ್ರ ಒಂದ ಗುಡಗಲ್ಲಿದ್ದಂಗ ಅಂತ ಮಗಳ ಇದ್ದಾರ ಮಾಡ್ಕೋತೀನಿ ಹೋಗ ಅಂದ್ರ ಏನು ಕೈಯ ಕಾಲ ಕಣ್ಣಿಲ್ಲ ಹೌದಲ್ಲ ಸಾಟ್ಯ ಅದಾಳ ಹೌದು ಒಂದ್ ನನ್ನ ಮಗಳ ಅಂದ್ರ ಗುಂಡ್ಕಲ್ ಬಿದ್ದಂಗ ಅಡವಾಗಿದ್ದಂಗ ಗುಂಡ್ಕಲ್ ಇದ್ದಂಗ ಹೌದು ಏನಿಲ್ಲ ಕೈಲಿಲ್ಲ ಕಾಲಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಆದ್ರೂ ಸರ್ ಮಾಡ್ಕೋತೀವಿ ಅಂದ್ರ ಹೌದು ನಮ್ದು ಹಂಗಿಲ್ರಿ ನೋಡಾಕ ಹೋದಿಂದ ಒಂದು 15-20 ಮಂದಿ ಕರ್ಕೊಂಡು ಹೋಗ್ತೀವಿ ಹೌದು ಆಕಿ ನೋಡಾಕ ಮಣ್ಣ ಲಗ್ನ ಆಗೋ ಮುಂದೆ ಹೋಗಿದ್ವಿ ಮತ್ತ ಹೌದೌದು ಹೌದಲ್ಲ ಕರ್ಕೊಂಡು ಹೋಗಿ ಆಕಿ ಕುಡಿಯ ಬಾಳೆಹಣ್ಣಿಟ್ಟು ಕುಕ್ಮ ಹಚ್ಚಿ ಹೌದು ಬಾಯ ಸಕ್ರಿ ಹಾಕಿ 5 ಮಂದಿ ಹೆಣ್ಮಕ್ಳು ಗಂಡ್ ಮಕ್ಳು ಕೂತಾಕಿನ ಕುರ್ಸಿ ಮ್ಯಾಗ ಕುಂಡ್ರಸ್ತೀವಿ ಕುಂಡ್ರಸ್ ನೋಡ್ತೀವಿ ಎಲ್ಲ ಚಲೋ ಐತಿಲ್ಲ ಚಲೋ ಐತಿಲ್ಲ ಕೈಯ ಕಾಲ ಕಣ್ಣ ಕಾಲಾಗ ಸಟ್ಟಿದ್ರ ತಗೊಳಂಗಿಲ್ಲ ಕೈಯಾಗ ಮಾಡಿದ್ರ ಆಗೋಂಗಿಲ್ಲ ಹೌದಲ್ಲ ಕಣ್ಣು ಸರಿ ಇದ್ರ ನೋಡುದು ಆಗುದ ಮತ್ ಕಾಲ್ ನೆಲಕ್ ಪೂರ ಹತ್ತಾವ ಚೌಕಾಶಿ ಮಾಡುದು ಹೌದು ಹೆಣ್ಮಕ್ಳು ಅಂತಾರ ಒಳಗ್ ಹೋಗಿ ಸ್ವಲ್ಪ ಸೀರೆ ತಗದ್ ನೋಡ್ರಿ ಈ ಕಲಿಯುಗದಾಗ ಈಗ ನಡೆದದ್ದ ನಾವ್ ಮಾಡ್ಕೋತೀವಿ ಮತ್ ಶರಣರ ಕೈಯಿಲ್ಲ ಕಾಲಿಲ್ಲ ಕುಡ್ಯದಾಳ ಒಂದ್ ಗುಂಡ್ಕಲ್ ಇದ್ದಂಗ ಅಂತ ಹೇಳ್ತಾನ ರಾಜ ಆದ್ರೂ ಮಾಡ್ಕೋತೀನಿ ಅಂತಾನ ಅವ್ ಪಕ್ಕ ಹುಚ್ಚಲ್ಲ ರಾಜ ನೋಡುನು ಅಂತ ಮಗಳ ಇದ್ರ ಮಾಡ್ಕೋತೀನಿ ಹೋಗ ಅಂದ್ರ ಆಗಿನ್ಯಾವ್ರ ಕಾಲದಾಗ ಲಗ್ನ ಆಗ್ತಿದ್ದು ಹೆಂಗ
ಆಕಿ ಕಾಳ ಬೀಳ್ತಾರ ತೋರಿಸ್ಲಿಕ್ಕಿಲ್ಲ ಮದುವೆ ಹೇಳ್ತೀಗ ದ್ವಾಪರ ಧರ್ಮದ ಪ್ರಕಾರ ನೇಮ ಎತ್ತಾರೆ ಹಿಂಗ ಆಗಿನವ್ರ ಲಗ್ನ ಹೆಂಗ ಈಗಿನವ್ರ ಲಗ್ನ ಹಂಗ ಹಿರಿಯರಂತೂ ಬೇಕಾಗಿಲ್ಲರಿ ಮಾಡ್ಕೊಳ್ಳೋರೀಗ ಹೌದು ಹಿರಿಯರಂತೂ ಬೇಕಾಗಿಲ್ರಿ ಮಾಡ್ಕೊಳ್ಳೋರೀಗ ಗಂಡ ಹೆಂಡತಿ ಮಾತಾಡೋ ಸುದ್ದಿ ಕಿವಿಗಷ್ಟ ಬಿದ್ದರ ಸಾಕು ಒಳ್ಳೆ ಸೂಟು ಬೂಟ ಹತ್ತರ ದೇಟ ವಕೀಲರಿದ್ದಂಗ ಒಂದ ಸಿಗರೇಟ ಹಾಕೋತಾರ ಚಣದ ಕಿಸಿದಾಗ ಪಕ್ಕ ಕಡ್ಡಿ ದಬ್ಬಿ ಇರಲ್ಲ ಅದರ ಮಗ್ಗಲದಾಗ ಹಾದ್ಯಾಗ ನಿಮ್ಮ ಅಂತವ್ರು ಯಾರಾದ್ರ ಬೆಟ್ಟಿ ಯಾರ ಮಾಚೀಸ ಸ್ವಲ್ಪ ಕೊಡ ಬೇಕಾಗ್ಯದ ಹೌದು ಮಾಚೀಸ ಸ್ವಲ್ಪ ಕೊಡೋ ಬೇಕಾಗ್ಯದ ನನಗ ಕಡ ಬೆಂಕಿ ಇಸ್ಕೊಂಡು ಕಣ್ಣ ನೋಡು ಮಂದಿ ಬಾಳ ಆ ಮಾಡ್ಕೋಬಾಲಿ ಬೀಳತ್ತಾಳು ಗಡಬಡದಾಗ ಅಕಸ್ಮಾತ್ ಸುನೋ ಪೌಡರ್ ಆಗಿ ತಂದರ ಮನಿಯಾಗ ಕಲ್ಕದ್ ಮಾಡ್ಕೊಂಡು ಕುಂದ್ರ ತಾವ ಇವು ದೆವ್ವ ಕುಂತಂಗ ತಾನು ಸೈದ ದುಡ್ಲಿಲ್ಲ ಸಡದ ಬೀಗರ ಮನಿಯಾಗ ಕುಂತ ಬಿಟ್ಟಿಸಿ ನೋಡ್ತಾ ಬೋಗ ಬಕ್ಕ ನೋಡಂಗ ಹೌದು ಬಿಟ್ಟಿಸಿ ನೋಡ್ತಾರ ಇವರು ಬೋಗ ಬಕ್ಕ ನೋಡಂಗ ನಮ್ಮ ನಿಮ್ಮ ಲಗ್ನ ಹೆಂಗ ಅಬು ಸಾಲ್ಯರ ಲಗ್ನ ಹೆಂಗ ಅವರ ಲಗ್ನ ಆಗಿ ಹೋತ ಶುಭ ಮುಹೂರ್ತದ ಒಳಗ ಆಕಿ ಕಾಳ ಬೀಳ್ತಾನ ತೋರಿಸಿದಕ್ಕಿಲ್ಲ ಮದುವೆ ಹೆಣ್ಗಳಿಗೆ ಹೆಂಡತಿ ಯಾರಂದ್ರ ಪಾತಿಮ ಜಲಸ್ವಾಮಿಗ ಪಾತಿಮ ದರ್ಶಾನಿ ರೂಪ ಹುಡುಗಿ ಚಂದ್ರಂತ ರಾಜ ತಾಕೀತ ಮಾಡ್ತಾನ ಕರೆದ ಮಗಳಿಗೆ ಹೌದು ತಾಕೀತ ಮಾಡ್ತಾನ ಕರೆದ ಮಗಳಿಗೆ ನಿನ್ನ ಪತಿಯ ನಿನ್ನ ಸ್ನೇಹಕ್ಕೆ ಬರ್ತಾರಲ್ಲ ಒಳ್ಳೆ ನಂಬದ ಭಾವದಿಂದ ಭಾವಿಸಕೊಂಡಾಗ ತಂದೆ ಮಾತ ಕೇಳಿ ಮಗಳ ಕುಂತು ಅಲ್ಲದ ಸುದ್ದಿ ಒಳಗ ಅಬುಸಲ ಎದ್ದ ಕಾಲ ಎತ್ತ ಮಧ್ಯರಾತ್ರಿಯ ಒಳಗ ಮಧ್ಯರಾತ್ರಿ ಕಾಲ ಇಟ್ಟ ಸರ್ವರ ಕೋಲೆಗ ಹೊಕ್ಕೊಂಡ ಕುಲಿಗೇಡಿ ರಾಜ ಕುದಿಗಿ ಕೊಯ್ದಲ್ಲೋ ನನಗ ಹೌದು ಕುಲಿಗೇಡಿ ರಾಜ ಕುದಿಗಿ ಕೊಯ್ದಲ್ಲೋ ನನಗ ಕೈ ಕಾಲ ಕಿವಿ ಕಣ್ಣ ನನ್ನ ಹೆಂಡತಿಗಿಲ್ಲ ಅಂದಿ ನೀನು ಹೇಳಿದಂಗ ನನ್ನ ಹೆಂಡತಿ ಎಲ್ಲೋ ಕೋರ್ಯಾಗ ಭೌತಿ ಮನಸ್ಸು ಬರಕ್ಷೆ ಮಾಡಾಕತ್ತಿದೇನಪ್ಪ ನನಗ ಯಾವ ಪರಿಸ್ಥಿತಿ ಯಾರಿಗೆ ಕುಂದಿಸಿ ಏನೋ ಮನ್ಸದ ಮ್ಯಾಲ ಪರಸ್ತ್ರೀಯರ ಮನ್ಸಕ ನನ್ನ ಕೈಯ ಹತ್ತಿದ ಬಳಕ ಅಲ್ಲದಿನ ಹೆಂಗ ಕೊಡ್ತ ನಂದ ಸ್ವರ್ಗ
ನಾಗಾವ ಬಂದ ನಿಂತಿದ್ರ ನಾ ಬಾಗಿಲರಾಗ ಯಾಕ್ರಿ ರಾಜರ ಹಿಂಗ ಬೆದರಿ ಬಂದ್ರಿ ಚಿಗುರು ಬಂದಂಗ ಕರಿ ಕರಿ ಹಲ್ಲ ತಿಂದಾನ ರಾಜನ ಬಿಟ್ಟಿಸಿ ನೋಡ್ತಾನ ಮೋಸ ಮಾಡಿ ಕುದಿಗಿ ಕೊಯ್ತಿದ್ದೆಲ್ಲೋ ನನಗ ಹೌದು ಮೋಸ ಮಾಡಿ ಕುದಿಗಿ ಕೊಯ್ತಿದ್ದೆಲ್ಲೋ ನನಗ ಕೈ ಕಾಲ ಕಣ್ಣ ಕಿವಿ ನನ್ನ ಹೆಂಡತಿಗಿಲ್ಲ ಅಂದಿ ಮೊದಲ ಹೇಳ್ಯಾರಲ್ಲ ಹೌದು ನನ್ನ ಮಗಳಿಗೆ ಕೈ ಇಲ್ಲ ಕಾಲಿಲ್ಲ ಕುಡ್ಯದಾಳ ಹೌದು. ಅಡವ್ಯಾನ ಗುಂಡ್ ಕಲಿದ್ದಂಗ ಅಂತ ಹೇಳ್ಯಾರ ಹೌದು. ಮತ್ ಮನ್ಸಕ್ಕೂ ಅದಕ್ಕೂ ಎಲ್ಲಾ ಚಲೋ ಇದ್ದು ಹೌದು ಕೈ ಇತ್ತು ಕಾಲು ಇತ್ತು ಕಣ್ಣು ಇತ್ತು ಹೌದು. ಅದಕ್ಕೆ ರಾಜ ಮೋಸ ಮಾಡ್ತಿ ಮೋಸ ಮಾಡಿ ನನ್ ಕುತ್ತಿಗೆ ಕೋತಿ ಅಂತ ರಾಜ ಮನ್ಸ ಮುಟ್ಲಾರ್ದ ಶರಣರು ಹೊಳ್ಳಿ ಬಂದಾರ ಹೌದು ಅವ ಬಡ್ಗೋರ್ದು ಇವ್ರು ಬಾಕಲ್ದಾಗ ನಿಂತಾರ ರಾಜರ ರಾಜ ಯಾಕ್ರಿ ಶರಣರ್ ಹಿಂಗ ಯಾಕೆ ಕೊಟ್ ಬಂದ್ರಿ ಬೆದರಿ ಬಂದ್ರ ಚಿಗರಿ ಬಂದಂಗ ಅಂತ ಕೇಳ್ತಾರ ಶರಣರ್ನ ಹೌದು ಅಲ್ಲೋ ರಾಜ ನೀ ಹೇಳಿದ್ರಿ ನಿನ್ನ ಮಗಳಿಗೆ ಕೈ ಇಲ್ಲ ಕಾಲಿಲ್ಲ ಅಡವ್ಯಾನ ಗುಂಡ್ಕಲ್ ಇದ್ದಂಗ ನನಗೆ ಮದಿ ಮಾಡಿ ಕೊಟ್ಟಿ ಹೌದು ನಾ ಹೋಗ್ಕೊಳ ನೋಡ್ದಾಗ ನೀ ಹೇಳ್ದಂಗಿಲ್ಲ ನಾನು ಹೇಂತಿ ಮಗ್ಗಲ್ದಾಗ ಹೌದು ಯಾವ ಪರಿಸ್ಥಿತಿ ಅಂತ ಮನಗಿಸಿದೇನು ನನ್ನ ಮಂಚದ ಮ್ಯಾಗ ಮೋಸ ಮಾಡ್ಬೇಕಂತ ಹೇಳಿದ್ವಿ ನಾವು ರಾಜ ಅಂತ ರಾಜನ ಕೇಳ್ತಾನ ಶರಣ ಹೌದು ಅವಾಗ ಏನ್ ಹೇಳ್ತಾರ ಶರಣರು ಏನ್ ಹೇಳ್ತಾರ ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ ಹೌದು. ಕೈಯ ಕಾಲ ಇಲ್ಲ ಅಂತ ಹೇಳಿ ನಿನಗೆ ಅರ್ಥ ಆಗ್ಲಿಲ್ಲಪ್ಪ ಹೌದು. ಈ ನಿನಗೆ ತಿಳುವಂಗ ಹೇಳ್ತಾನ ಹೌದು. ತಿಳ್ಕೊ ಅಂತ ಹೇಳ್ತಾನ ರಾಜ ಹೇ ಕೈ ಕಾಲ ಕಣ್ಣ ಕಿವಿ ನನ್ನ ಹೆಂಡತಿ ಇಲ್ಲ ಅಂದೆ ನೀನು ಹೇಳಿದಂಗ ನನ್ನ ಹೆಂಡತಿ ಇಲ್ಲ ಕೋರ್ಯಾಗ ಯಾವ ಹೆಣ್ಣ ಮಗಳನ್ನ ಕುಂದಿಸಿ ಏನೋ ಮಂಚದ ಮ್ಯಾಗ ಇಂಥ ಸುಳ್ಳು ಹೇಳು ದಗದ ನೀನು ಕಳತು ಯಾವಾಗ ನಾ ಸುಳ್ಳ ಹೇಳಲ್ರಿ ನಿಮಗ ಅರ್ಥ ಆಗಿಲ್ಲ ಅರ್ಥ ಬಿಡಿಸಿ ಎಲ್ಲ ಹೇಳ್ತೀನಿ ಶರಣಾರ ನಿಮಗ ಹೌದು ಅರ್ಥ ಬಿಡಿಸಿ ಶರಣಾರ ಹೇಳ್ತೀನಿ ನಿಮಗ ನಾ ಸುಳ್ಳ ಹೇಳಿಲ್ಲ ಪಕ್ಕ ಅರ್ಥ ಆಗಿಲ್ಲ ನಿಮಗ ಕಾಲ ಯಾಕ ಇಲ್ಲ ಅನ್ಯ ಅಂದ್ರ ನನ್ನ ಮಗಳಿಗೆ 12 ವರ್ಷ ಆತ ನಿರ್ತ ಕುಂತಳ ತಾವ ಮನಿಯಾಗ ಒಂದು ಹರದಾರಿ ಎಂದು ನಡೆದ ಹೋಗಿಲ್ಲ ಹೊರಗ ಒಂದು ಹರದಾರಿ ನನ್ನ ಮಗಳು ನಡೆದ ಹೋಗಿಲ್ಲ ಅಂದ ಅದಕ್ಕ ಕಾಲ ಇಲ್ಲ ಅಂದಿನ ನನ್ನ ಮಗಳೀಗ ಹೌದು ಕಾಲ ಇಲ್ಲ ಅಂದಿನ ನನ್ನ ಮಗಳೀಗ ಕಾಲ ಇಲ್ಲದು ಕರೇತಿ ಕೈಯಾಕ ಇಲ್ಲ ಅಂದೆ ಮಗಳ ಕೈ ಎತ್ತಿ ಹೊಡೆದಿಲ್ಲ ನೋಡ್ರಿ ಸಣ್ಣ ಹೋಗ ಕರೆ ಕಿವಿ ಯಾಕ ಇಲ್ಲ ಅಂದೆ ನನ್ನ ಹೇಳ್ತೀಗ ಒಟ್ಟ ಕೆಟ್ಟ ಶಬ್ದ ಬಿದ್ದಿಲ್ರಿ ನನ್ನ ಮಗಳ ಕಿವ್ಯಾಗ ಕಿವಿಲದು ಕರೆತಿ ಕಣ್ಣ ಯಾಕ ಇಲ್ಲ ಅಂದೆ ನೆದರ ಎತ್ತಿ ನೋಡಿಲ್ಲ ಮಗಳ ಪರ ಪುರುಷಾಗ ಹೌದು ನೆದರ ಎತ್ತಿ ನೋಡಿಲ್ಲ ಮಗಳ ಪರ ಪುರುಷಾಗ ನನ್ನ ಪತಿಯ ನನ್ನ ಸತಿಯ ಹೌದಂದು ಮನೆಯಾಗ ಕಾಲ ಏತಾಣ ಪತ್ನಿ ಹಾಸಿಗೆ ತುದಂಗ ತೊಳದಾಣ ಆ ತಾಯಿಗ ಕೇಳ
ತಗದ ಹಂಗೈತ್ರಿ ಇಲ್ಲಿ ಮಠ ತಂದಿ ಮಾಡಿದ ಆತ ಹೌದೌದು ಇನ್ನು ಮುಂದ್ ಮಗಂದೈತಿ ಮುಂದಿನ ಭಾಗದಾಗ ಮುಂದಿನ ಮಗನ ಭಾಗ ಮುಂದೈತಿ ಮಗದ ಎಲ್ಲಿ ಮಠ ಬಾಳ್ ಹೋಗತ್ ನೋಡೋಣ ಇಲ್ಲಿಗೊಂದ್ ಭಾಗ ಮುಗಿತ್ಲ ಹಾ. ಇನ್ನು ಮುಂದಿನ ಭಾಗದಾಗ ಹೌದೌದು ಮಗ ಮಾಡಿದ ಕತ್ತ ಕೇಳೋದು ಹೌದು ಏನು ಕೇಳ್ತೀರಿ ಕೇಳಿ ಹಾ